ಸೊ ಇವತ್ತು ನಾನು ಮಾಡಿರೋಂಥ ರೆಮಿಡಿಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಮ್ಮ ಒಂದು ಮುಖದಲ್ಲಿರುವಂಥ ಸುಕ್ಕ ಆಗ್ಬೋದು, ಏಜಿಂಗ್ ಫೈನ್ ಲೈನ್ಗಳಾಗ್ಬೋದು, ಮತ್ತೆ ಕಪ್ಪು ಕಲೆ, ಪಿಗ್ಮೆಂಟೇಷನು ಎಲ್ಲಾನು ಮಾಯ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆದ್ರೆ ನಾನಿಲ್ಲಿ ನಿಮ್ಗೆ ಸುಳ್ಳು ಹೇಳಲ್ಲ. ಇದನ್ನ ಒಂದ್ಸರಿ ಹಚ್ಚಿ ನೋಡಿ, ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮುಖದಲ್ಲಿರುವಂತ ಕಪ್ಪು ಕಲೆ ಆಗ್ಬೋದು, ಪಿಗ್ಮೆಂಟೇಷನ್ ಆಗ್ಬೋದು, ರಿಂಕಲ್ಸ್ ಆಗ್ಬೋದು, ಮತ್ತೆ ಈ ಒಂದು ಲೈನ್ಸ್ ಎಲ್ಲ ಬರುತ್ತಲ್ವಾ, ಅದೆಲ್ಲಾನು ಕೂಡ ಕ್ಲಿಯರ್ ಆಗುತ್ತೆ. ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾರು ಹಚ್ಬೋದು, ಯಾರು ಹಚ್ಚಬಾರ್ದು, ಯಾವಾಗ ಹಾಕೋಬೇಕು, ಎಷ್ಟು ದಿನ ಹಾಕೋಬೇಕು ಅಂತ ಪೂರ್ತಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹೈ ಡಿಯರ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ನೋಡ್ತಾ ಇದ್ದೀರಲ್ಲ, ಕೈ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಹಾಕಿರುವಂತ ಪ್ರತಿಯೊಂದು ಇಂಗ್ರೀಡಿಯೆಂಟು ನಮ್ಮ ಒಂದು ಸ್ಕಿನ್ ಫೇರ್ ಆಗ್ಲಿಕ್ಕೋಸ್ಕರ, ಮತ್ತೆ ಸುಕ್ಕು ಹೋಗ್ಲಿಕ್ಕೋಸ್ಕರ, ಬೇಗ ಏಜ್ ಆಗದೆ ಇರೋ ರೀತಿ ಕಾಣ್ಲಿಕ್ಕೋಸ್ಕರ, ಮತ್ತೆ ಬಂಗು ಪಿಗ್ಮೆಂಟೇಷನ್ ಇರುವಂತದ್ದು ಹೋಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾವು ಇಲ್ಲಿ ಮಿಲ್ಕ್ ಪೌಡರ್ ಅನ್ನ ತಗೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಮಿಲ್ಕ್ ಪೌಡರ್ ಅನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಅಕಸ್ಮಾತ್ ಮಿಲ್ಕ್ ಪೌಡರ್ ಇಲ್ಲ ಅನ್ನೋದಾದ್ರೆ ಯೋಚನೆ ಬೇಡ. ನಮ್ಮ ಮನೇಲಿರುವಂತ ಹಾಲ್ ಏನಿದೆ, ಆ ಹಾಲನ್ನ ಅಂದ್ರೆ ಬೆಚ್ಚಗಿರುವಂತದ್ದು ಅಥವಾ ನಾರ್ಮಲ್ ತಣ್ಣಗಾಗಿರುವಂತ ಹಾಲನ್ನ ಯೂಸ್ ಮಾಡ್ಕೋಬಹುದು. ಅದನ್ನ ನಾವು ಯೂಸ್ ಮಾಡೋದಾದ್ರೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನಾವು ಆ ಹಸಿ ಹಾಲನ್ನ ತಗೊಳ್ಬಹುದು. ಈ ಮಿಲ್ಕ್ ಪೌಡರ್ ನಮ್ಮ ಸ್ಕಿನ್ ನ ವೈಟ್ ಮಾಡುತ್ತೆ, ಮತ್ತೆ ಮಕ್ಕಳ ರೀತಿಯಾಗಿ ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಮಾಡುತ್ತೆ, ಮತ್ತೆ ಇದು ನ್ಯಾಚುರಲ್ ಬ್ಲೀಚ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಕಪ್ಪು ಕಲೆ ಮತ್ತೆ ಪಿಗ್ಮೆಂಟೇಷನ್ ಅನ್ನ ಡಲ್ ಮಾಡುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಫೈನ್ ಆಗಿರುವಂತ ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತ ಅಕ್ಕಿ ಹಿಟ್ಟಾದ್ರೂ ಆಗ್ಬೋದು, ಇಲ್ಲ ಮಾರ್ಕೆಟಲ್ಲಿ ಸಿಗುವಂತ ಅಕ್ಕಿ ಹಿಟ್ಟು ಕೂಡ ತಗೊಳ್ಬೋದು. ಆದ್ರೆ ಇದು ಫೈನ್ ಆಗಿರಬೇಕು. ಈ ಅಕ್ಕಿ ಹಿಟ್ಟು ನಮ್ಮ ಒಂದು ಸ್ಕಿನ್ಗೆ ಒಂದು ವೈಟ್ನಿಂಗ್ ಕೊಡುತ್ತೆ, ಮತ್ತೆ ಟೈಟ್ನಿಂಗ್ ಕೊಡುತ್ತೆ. ನಮ್ಮ ಮುಖನ ಮತ್ತೆ ಫೇರ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಜಾಯಿಕಾಯಿಯನ್ನ ತಗೊಂಡಿದ್ದೀನಿ. ಇದು ನಮ್ಮ ಒಂದು ಮಾಸ್ಟರ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಈ ಪಿಗ್ಮೆಂಟೇಷನ್, ಕಪ್ಪು ಕಲೆ, ಸ್ಕಿನ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಕಲೆಗಳಿದ್ರು ಇದು ತುಂಬಾ ಫೇಡ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ರೆಗ್ಯುಲರ್ ಯೂಸ್ ಮಾಡಬೇಕು. ಮತ್ತೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋರು ಖಂಡಿತ ಯೂಸ್ ಮಾಡಬೇಡಿ. ಆಮೇಲೆ 16 ವರ್ಷ ಒಳಗಡೆ ಇರುವಂತ ಮಕ್ಕಳು ಕೂಡ ಯೂಸ್ ಮಾಡಬಾರ್ದು. ಇದು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕಂದ್ರೆ ಒಂದು 2 ರಿಂದ 3 ಚಿಟಿಕೆ ಅಷ್ಟು ಮಾತ್ರನೇ ಯೂಸ್ ಮಾಡಬೇಕು. ಸ್ವಲ್ಪ ನಾವು ಪ್ಯಾಚ್ ಟೆಸ್ಟ್ ಅನ್ನ ಮಾಡಿಕೊಂಡು ನಂತರ ನಾವು ಮುಖಕ್ಕೆ ಅಪ್ಲೈ ಮಾಡಬೇಕು. ಇದೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಜಾಯಿಕಾಯಿ ಕೆಲವರಿಗೆ ಸೆಟ್ ಆಗುತ್ತೆ, ಕೆಲವರಿಗೆ ಸೆಟ್ ಆಗೋದಿಲ್ಲ. 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಗ್ಲಿಸರಿನ್ ಅನ್ನ ತಗೊಳ್ತಾ ಇದ್ದೀನಿ. ಆದಷ್ಟು ನೀವು ಒಂದು ಒಳ್ಳೆ ಬ್ರ್ಯಾಂಡ್ ಅದೇ ತಗೊಳ್ಳಿ. ಮತ್ತೆ ಇದು ವೆಜಿಟೇಬಲ್ ಗ್ಲಿಸರಿನ್ ಇದ್ರೆ ಇನ್ನೂ ಒಂದು ಒಳ್ಳೆ ವರ್ಕ್ ಮಾಡುತ್ತೆ. ಈ ಗ್ಲಿಸರಿನ್ ನಮ್ಮ ಒಂದು ಡ್ರೈ ಸ್ಕಿನ್ ಮತ್ತೆ ಎಷ್ಟೇ ಹಾಳಾಗಿರೋ ಸ್ಕಿನ್ ಇದ್ರೂ ನಮ್ಮ ಒಂದು ಸ್ಕಿನ್ ಅನ್ನ ರಿಪೇರಿ ಮಾಡುತ್ತೆ, ಮತ್ತೆ ಒಂದು ಒಳ್ಳೆ ಮಾಯಿಶ್ಚರೈಸ್ ಕೊಡುತ್ತೆ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಒಂದು ಈ ರೆಮಿಡಿಗೆ ಬೇಸ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಾನು ಒಂದು ಅರ್ಧ ಆಲೂಗಡ್ಡೆ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಿಪ್ಪೆಯನ್ನ ತೆಕ್ಕೊಂಡು ಇದನ್ನ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಾಂದ್ರೆ ನೀವು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಇದನ್ನ ಮಿಕ್ಸಿ ಕೂಡ ಪೇಸ್ಟ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇದರ ಒಂದು 4 ಟೇಬಲ್ ಸ್ಪೂನ್, ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಇದರ ಒಂದು ಜ್ಯೂಸ್ ಅನ್ನ ಹಾಕೊಳ್ಳೋಣ. ಇದು ನಮ್ಮ ಒಂದು ರೆಮಿಡಿಗೆ ತುಂಬಾ ಒಂದು ಮಾಸ್ಟರ್ ಇಂಗ್ರೀಡಿಯೆಂಟ್ ಇದನ್ನು ಕೂಡ. ಯಾಕೆಂದ್ರೆ ಇದು ಒಂದು ಬ್ಲೀಚ್ ಕೆಲಸ ಮಾಡುತ್ತೆ. ನಮ್ಮ ಒಂದು ಪಿಗ್ಮೆಂಟೇಷನ್ ಮತ್ತೆ ಈ ಕಪ್ಪು ಕಲೆ ಇದನ್ನೆಲ್ಲ ಹೋಗಿಸಿ ನಮ್ಮ ಒಂದು ಸ್ಕಿನ್ ಅನ್ನ ಫೇರ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ನಾನು ಮಾಡಿರುವಂತ ರೆಮಿಡಿಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಮ್ಮ ಒಂದು ಮುಖದಲ್ಲಿರುವಂತಹ ಸುಕ್ಕ ಆಗ್ಬೋದು, ಏಜಿಂಗ್ ಫೈನ್ ಲೈನ್ಗಳಾಗ್ಬೋದು, ಮತ್ತೆ ಕಪ್ಪು ಕಲೆ, ಪಿಗ್ಮೆಂಟೇಷನ್ ಎಲ್ಲಾನು ಮಾಯ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆದ್ರೆ ನಾನಿಲ್ಲಿ ನಿಮ್ಗೆ ಸುಳ್ಳು ಹೇಳಲ್ಲ, ಒಂದೇ ದಿನದಲ್ಲಿ ಒಂದೇ ಸಾರಿಗೆ ಹೋಯ್ತು ಅಂತ. ಖಂಡಿತ ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದಾಗ ಮಾತ್ರ ಇದರ ಒಂದು ರಿಸಲ್ಟ್ ನಿಮ್ಗೆ ಸಿಗುತ್ತೆ. ನಾವು ಒಂದು 2-3 ದಿನ ಯೂಸ್ ಮಾಡಿದ್ವಿ, 2-3 ಟೈಮ್ ಯೂಸ್ ಮಾಡಿದ್ವಿ, ನಮ್ಗೆ ಹೋಗ್ತಾ ಇಲ್ಲ ಅಂತ ನೀವು ಬಂದು ಬೇಜಾರ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಖಂಡಿತ ಹೋಗೋದಿಲ್ಲ. ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ವಾರದಲ್ಲಿ 3 ದಿನ ಯೂಸ್ ಮಾಡ್ತಾ ಬನ್ನಿ. ಯಾವ್ದಾದ್ರು ಒಂದು ರೆಮಿಡಿನ ಟ್ರೈ ಮಾಡಿ. ಒಂದು ರೆಮಿಡಿಲಿ ನಿಮ್ಗೆ ಸ್ವಲ್ಪನಾದ್ರೂ ನಿಮ್ಗೆ ಸ್ಕಿನ್ ಅಲ್ಲಿ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ, ಸೊ ನಿಮ್ಗೆ ಅದು ಸೂಟ್ ಆಯ್ತು ಅಂತ ಅರ್ಥ. ಅದನ್ನ ನೀವು ಕಂಟಿನ್ಯೂ ಮಾಡಿ. ನಾವ್ ಎಷ್ಟೇ ಟಿಪ್ಸ್ ಗಳನ್ನ ಹಾಕ್ಬೋದು, ಎಷ್ಟೇ ರೆಮಿಡಿಗಳನ್ನ ತೋರಿಸ್ಬೋದು, ಕೆಲವೊಬ್ಬರಿಗೆ ಕೆಲವೊಂದು ಸ್ಕಿನ್ಗೆ ಕೆಲವೊಂದು ಬೇಗನೆ ವರ್ಕ್ ಮಾಡುತ್ತೆ. ಪಿಗ್ಮೆಂಟೇಷನ್ ಅನ್ನೋ ಕಾಯಿಲೆ ಒಂದಿನದಲ್ಲಿ ಖಂಡಿತ ಬರಲ್ಲ. ಅದು ಬರ್ಲಿಕ್ಕೂ ಕೂಡ ಟೈಮ್ ಜಾಸ್ತಿ ತಗೊಳುತ್ತೆ, ಹಾಗೆ ಹೋಗ್ಲಿಕ್ಕೂ ಕೂಡ ಟೈಮ್ ಜಾಸ್ತಿ ತಗೊಳುತ್ತೆ. ಆದ್ರೆ ನಾವೊಂದು ಮಾಡುವಂತ ರೆಮಿಡಿಗಳು ಏನಿದೆ ಅದು ನಮ್ಮ ಒಂದು ಸ್ಕಿನ್ ಅನ್ನ ಡಾರ್ಕ್ ಕಾಣ್ತಾ ಇರೋದು, ಎದ್ದು ಕಾಣ್ತಾ ಇರೋದನ್ನ
ಫೇಡ್ ಮಾಡುತ್ತೆ. ಇವಾಗ ಏನೋ ಒಂದು ಫಂಕ್ಷನ್ ಇರುತ್ತೆ, ನಾವು ಪಿಗ್ಮೆಂಟೇಷನ್ ಇರೋವಂಥ ಒಂದು ಆ ಮುಖನ ತಗೊಂಡೋಗ್ಲಿಕ್ಕೆ ಮತ್ತು ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ರೆಮಿಡಿಗಳನ್ನೆಲ್ಲ ಟ್ರೈ ಮಾಡಿದಾಗ ಒಂದೇ ಸಾರಿಗೆ ರಿಸಲ್ಟ್ ಬರದೇ ಇದ್ರೂ ನಮ್ಮ ಒಂದು ಆ ಸ್ಕಿನ್ನನ್ನು ಲೈಟ್ ಮಾಡೋದ್ರಿಂದ ನಮಗೆ ಭಾಳಷ್ಟು ಕಾನ್ಫಿಡೆನ್ಸು ಮತ್ತೆ ಬರುತ್ತೆ. ಮತ್ತು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟು, ಫೇರು ಮತ್ತು ಏನು ಕಲೆಗಳಿದಾವೆ ಅದೆಲ್ಲನೂ ನಮಗೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಾವು ಇಂಟೇಕ್ ಕೂಡ ತಗೋಬೇಕು. ನನ್ನ ಚಾನಲ್ನಲ್ಲಿ ಇಂಟೇಕು ಸುಮಾರು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ದಯವಿಟ್ಟು ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ, ಅದನ್ನು ಮಾಡಿ ಜೊತೆಲಿ ಈ ರೆಮಿಡಿಗಳನ್ನು ಟ್ರೈ ಮಾಡಿ. ಪೇಸ್ಟು ರೆಡಿ ಆಗಿದ ನಂತರ ನಾವು ಫೇಸನ್ನು ಒಂದ್ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನಾವು ಈ ಪೇಸ್ಟ್ನ ಅಪ್ಲೈ ಮಾಡಬೇಕಾಗುತ್ತೆ. ಇದೊಂದು 15 ನಿಮಿಷ ಬಿಟ್ಟು ನಂತರ ನಾವು ಮುಖನ ತಣ್ಣೀರಿನಲ್ಲೇ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಬೆಚ್ಚಗಿರೋ ನೀರಿನಲ್ಲಿ ವಾಶ್ ಮಾಡ್ಕೊಳ್ಬೋದು. ಆದರೆ ನಾವು ಇಲ್ಲಿ ಬಿಸಿ ನೀರಲ್ಲಿ ಮಾಡ್ಕೋಬಾರ್ದು. ನೋಡ್ತಾ ಇದ್ದೀರಲ್ಲ, ಡಿಫ್ರೆನ್ಸ್ ಸ್ವಲ್ಪನಾದರೂ ನಿಮಗೆ ಗೊತ್ತಾಗುತ್ತೆ. ಸೊ ಡಿಯರ್ ವ್ಯೂವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೈಪ್ ಅಂತ ಕೆಳಗಡೆ ನಮಗೆ ಬರುತ್ತೆ, ಆ ಹೈಪ್ ಬಟನ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.